ರಾಜು ರಾಜು ಹಾಯ್ ಮಗ ರಾಜು ಇದೆಯೋ ಇಲ್ವೋ? ಆವಾಗಿಂದ ಇವನಿಗೆ ನಾನು ಕರೀತಾ ಇದ್ದೀನಿ, ಯಾರು ಬರ್ತಿಲ್ಲಪ್ಪ. ರಾಜುನು ಇಲ್ಲ, ಇವ್ರ ಅಮ್ಮನೂ ಇಲ್ಲ, ಇವ್ರ ಅಜ್ಜಿನೂ ಇಲ್ಲಲ್ಲ. ಯಾಕೆ ಇನ್ನು ಮಲ್ಕೊಂಡಿದ್ದಾರೆ ಅನ್ಸತ್ತೆ. ಯಾರು ಏನು ರಿಪ್ಲೈನೇ ಮಾಡ್ತಿಲ್ಲ. ಇವನು ಶಾಲೆಗೆ ಹೋದ್ನಾ ಏನು? ರಾಜು ಅಯ್ಯಯ್ಯಯ್ಯ ನಿಮ್ಮ ಬಾಯಿಗಲೇ ಬೆಳಗ್ ಮುಂಚೆ ಬಾಯಿ ಬಡ್ಕೊಳ್ತಿರೋದು ಯಾರದು? ರಾಜೀವ್ ರಾಜೀವ್ ಅಂತ ಬೆಳಗಾಯ್ತು ಈ ಮಕ್ಕಳಿಗೆ. ತಡೀರೋ, ಯಾರದು? ಬಂದೆ ರಮೇಶ, ಪ್ರಮೋದ, ನೀವಿಬ್ರ? ಏನ್ರೋ ಮಕ್ಕಳ್ರ, ಇವತ್ತು ಬೆಳಗ್ ಮುಂಚೆ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ಏನ್ ವಿಷಯ? ಅಜ್ಜಿ, ವಿಷಯ ಏನಿಲ್ಲ ಕಣೆ ಅಜ್ಜಿ. ಅದು ರಾಜು ಎಲ್ಲಿದ್ದಾನೆ? ಅವನು ಶಾಲೆಗೆ ಬರಲ್ವಾ? ಶಾಲೆ ಶುರುವಾಗಿದೆ ಅಲ್ಲ. ನಿನ್ನೆ ಮೊನ್ನೆ ಎಲ್ಲ ರಜೆ ಇತ್ತು, ಮಳೆ ಜೋರಿದೆ ಅಂತ. ಆದ್ರೆ ಇವತ್ತು ರಜೆ ಇಲ್ಲ, ರಜೆ ಕ್ಯಾನ್ಸಲ್ ಆಗಿದೆ. ಇವತ್ತು ಮಳೆ ಇಲ್ಲ ಅಲ್ಲ, ಅದಕ್ಕೆ ಶಾಲೆ ಇದೆ ಅಂತೆ. ಅವನು ಏನು ಇನ್ನೂ ಎದ್ದಿಲ್ವಾ? ಬರಲ್ವಾ ಅವನು ಶಾಲೆಗೆ? ಎಲ್ಲಿದ್ದಾನೆ ಅವನು? ಕರೀರಿ ಅವನಿಗೆ. ಏನು ಇವತ್ತು ಶಾಲೆ ಇತ್ತಾ? ಈ ಹುಡುಗ ಮತ್ತೆ ಏನು ಹೇಳಲೇ ಇಲ್ಲ. ಇವನು ಒಳ್ಳೆ ಮಲ್ಕೊಂಡಿದ್ದಾನೆ, ಶಾಲೆ ಇಲ್ಲ ರಜೆ ಅಂತ. ಅಯ್ಯಯ್ಯ, ತಡೀರಿ ಮಕ್ಕಳ್ರ, ಒಂದೇ ಒಂದು ನಿಮಿಷ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಅಜ್ಜಜ್ಜು, ಲೋ ಮಗ ರಮೇಶ, ನನಗೆ ಹೆದರಿಕೆ ಆಗ್ತಿದೆ ಕಣೋ. ಯಾಕೆ ಹೆದರ್ತೀಯ ನೀನು? ಪುಕ್ಕಳ ನನ್ನ ಮಗನೇ, ಹೆದರ್ಬೇಡ, ಏನು ಆಗಲ್ಲ. ಅಲ್ಲ ಕಣೋ, ನನಗೆ ಹೆದರಿಕೆ ಆಗ್ತಿದೆ ಕಣೋ ಜಾಸ್ತಿ. ಯಾಕಂದ್ರೆ ಈ ಪುಟ್ರಂಗಜ್ಜಿಗೆ ಗೊತ್ತಾದ್ರೆ ಇವತ್ತು ಶಾಲೆ ಇಲ್ಲ ಅಂತ ಏನು ಮಾಡೋದು? ಆಮೇಲೆ ಇವರು ಮೇಸ್ಟ್ರಿಗೆ ಫೋನ್ ಮಾಡಿ ಕೇಳಿದರೆ ಇವತ್ತು ಶಾಲೆ ಇದೆಯೋ ಇಲ್ವಾ ಏನಂತ ನೋಡೋಕ್ಕೆ ಫೋನ್ ಮಾಡಿ ಕೇಳಿದರೆ ನಮ್ಮದು ಪ್ಲ್ಯಾನಿಂಗ್ ಏನಂತ ಈ ರಾಜುಗೆ ನಾವು ಹೇಳಲೇ ಇಲ್ಲ. ಇವನು ಆರಾಮಾಗಿ ಮಲ್ಕೊಂಡಿದ್ದಾನೆ, ಇವತ್ತು ಶಾಲೆ ಇಲ್ಲ ಅಂತ. ಇವನು ಆಮೇಲೆ ಮತ್ತೆ ನಾಟಕ ಮಾಡೋ ಶುರು ಮಾಡಿದರೆ ಬರಲ್ಲ ಅಂತ ಏನು ಮಾಡೋದು ನಾವು? ಆಮೇಲೆ ನಾವು ಸಿಕ್ಕಾಕೊಳ್ತೀವಿ ಕಣೋ, ನಮ್ಮ ಪ್ಲ್ಯಾನಿಂಗ್ ಎಲ್ಲ ಹಾಳಾಗತ್ತೆ. ಏನು ಮಾಡೋದು? ಅಯ್ಯೇ ಪ್ರಮೋದ, ನೀನೊಬ್ಬ ಕಣೋ, ಹೆದರ್ಬೇಡ ನೀನು, ನಾನಿದ್ದೀನಿ ತಾನೇ. ನಾನು ರಾಜುಗೆ ಹೇಳ್ತೀನಿ, ಇಲ್ಲಿಂದ ನಾನು ಆ್ಯಕ್ಟಿಂಗ್ ಮಾಡ್ತೀನಿ. ಇವತ್ತು ಪ್ಲ್ಯಾನಿಂಗ್ ಮಗ ಅಂತ ಹೇಳ್ತೀನಿ, ಅವ್ನಿಗೆ ಗೊತ್ತಾಗತ್ತೆ. ನಾವು ಇವತ್ತು ಮೀನು ಹಿಡಿಯಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಅವನು ಕೂಡ ನಾಟಕ ಮಾಡ್ತಾನೆ. ಏನಾಗಲ್ಲ, ನಾವು ಎಲ್ಲ ಸೇರಿ ಇವತ್ತು ಮೀನು ಹಿಡಿಯೋಣ. ಅಲ್ಲಿ ಕೆಳಗಡೆ ಕನ್ನರ್ಗುಂಡಿ ಹೊಳೆಯಲ್ಲಿ ನೀರು ತುಂಬಿದೆ ಅಂತೆ ಕಣೋ. ಡ್ಯಾಮಿಂದ ನೀರು ಬಿಟ್ಟಿದ್ದಾರೆ ಅಂತೆ. ದೊಡ್ಡ ಗೌರಿ ಮೀನು, ಸಿಲೇಪಿ ಮೀನು, ಕಾಟ್ಲ, ಗೊಜ್ಲೆ ಎಲ್ಲ ಮೀನು ಬರ್ತಾವಂತೆ. ಅವರು ನಮ್ಮ ಪಕ್ಕದ ಮನೆಯವರು ಇದ್ದಾರಲ್ಲ, ಅವರು ಸೀನಪ್ಪಣ್ಣ, ಅವರು ದೊಡ್ಡ ಮೀನು ತಗೊಂಡು ಬಂದಿದ್ರು ಕಣೋ. ನಮಗೂ ಸಿಗುತ್ತೆ, ಹೋಗೋಣ. ನಮ್ಮ ಪ್ಲಾನಿಂಗ್ ಕ್ಯಾನ್ಸಲ್ ಮಾಡೋದು ಬೇಡ. ಲವರ್ ರಾಜು, ಚೋಟು ಮೆಣಸಿನ್ಕಾಯಿ ನನ್ನ ಮಗನೇ, ನಾಟಕ ಮಾಡ್ತೀಯನ? ಶಾಲೆಗೆ ರಜೆ ಅಂತ ಒಳ್ಳೆ ಮಲ್ಕೊಂಡಿದ್ದಾನೆ ಇವನು. ಬಾ, ಮುಖ ತೊಳ್ಕೊಂಡು ತಿಂಡಿ ಮಾಡ್ಕೊಂಡು ಹೋಗಿ ಶಾಲೆಗೆ ನಡಿ. ನೋಡಿಲ್ಲಿ ನಿಂದು ಫ್ರೆಂಡ್ಸ್ ಬಂದಿದ್ದಾರೆ ನೋಡು, ರಮೇಶ, ಪ್ರಮೋದ, ನಿನಗೆ ಕರ್ಕೊಂಡು ಹೋಗೋಕ್ಕೆ. ರಮೇಶ, ಪ್ರಮೋದ, ಏನ್ರು ಶಾಲೆ ಇಲ್ಲ ಗಂಡ್ರು ಇವತ್ತು? ಯಾಕೆ ನೀವು ಬಂದಿದ್ದು ನನ್ನ ಕರಿಯಕ್ಕೆ? ಒಳ್ಳೆ ಮಲಗಿದ್ದೆ, ಇವತ್ತು ರಜೆ ದಿನಾನು ಸುಖ ಕೊಡಲ್ಲ ಈ ನನ್ನ ಮಕ್ಕಳ್ರು. ಇವತ್ತು ಶಾಲೆ ಇಲ್ಲ ಗಂಡ್ರು, ನಡೀರಿ, ನಾನು ಹೋಗಿ ಮಲ್ಕೊಳ್ತೀನಿ. ನಿಮ್ದು ಒಂದು ಕಾಟ. ಕಾಟ ಅಂತೆ, ಕಾಟ. ಕಳ್ಳ ನನ್ನ ಮಗನೇ ನೀನು, ಶಾಲೆ ಕಳ್ಳ ಹೇಳಿ, ನೀನು ಶಾಲೆ ಕಳ್ಳ ನಾಟಕ ಮಾಡ್ತೀಯ. ನಿಂಗೆ ಗೊತ್ತಿಲ್ಲನೋ ರಜೆ ಕ್ಯಾನ್ಸಲ್ ಆಗಿದ್ದು? ಶಾಲೆ ಇದೆ ಇವತ್ತು. ಇಲ್ಲಿ ಬಾ, ಇಲ್ಲಿ ನಾ ಹೇಳ್ತೀನಿ ನಿಂಗೆ, ಬಾರ ಇಲ್ಲಿ. ಏನ್ರ ಬೆಳಗ್ ಮುಂಚೆ ಬಂದು ಬ್ಯಾಡ್ ನ್ಯೂಸ್ ಕೊಡ್ತಾ ಇದ್ದೀರಾ? ಇದು ಕ್ಯಾನ್ಸಲ್ ಯಾವತ್ತಾಯ್ತು? ನಂಗೆ ಗೊತ್ತಾಗಿಲ್ಲ. ಏನ್ರು? ಯಾಲೋ ರಾಜು, ಏನು ಗೊತ್ತಾ? ಇಲ್ವಾ, ಕಿವಿ ಕೊಡು, ನಾನು ಹೇಳ್ತೀನಿ. ಅದು ಇವತ್ತು ರಜೆ ಇದೆ ಕಣೋ, ರಜೆ ಏನು ಕ್ಯಾನ್ಸಲ್ ಆಗಿಲ್ಲ.
ನಮ್ಮ ಮನೇಲಿ ನಾವಿಬ್ಬರು ಸುಳ್ಳು ಹೇಳ್ಕೊಂಡು ಬಂದಿದ್ದೀವಿ ಶಾಲೆ ಇದೆ ಅಂತ. ಯಾಕಂದರೆ ನಮ್ಮ ಮನೆಯಲ್ಲಿ ನಮಗೆ ಹೊರಗಡೆನೇ ಬಿಡ್ತಾ ಇರಲಿಲ್ಲ. ಮಳೆ ಇದೆ, ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಅಂತ ನಮಗೆ ರಗಳೆ ಕೊಡ್ತಿದ್ದಾರೆ ಮನೆಯಲ್ಲಿ. ಅದಕ್ಕೆ ನಾವು ಪ್ಲ್ಯಾನಿಂಗ್ ಮಾಡಿದ್ದು, ಇವತ್ತು ಶಾಲೆ ಇದೆ, ನಾವು ಶಾಲೆಗೆ ಹೋಗ್ತೀವಿ ಅಂತ ಮನೇಲಿ ಹೇಳ್ಕೊಂಡು ಬಂದಿದ್ದೀವಿ ನಾವು. ನಿನಗೂ ಕೂಡ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾಕಂದರೆ ನಿಮ್ಮ ಮನೇಲಿ ಫೋನ್ ಮಾಡಿ ಕೇಳಿದರೆ ನಮ್ಮಮ್ಮ ಆಮೇಲೆ ರಗಳೆ ಆಗತ್ತೆ. ಪ್ಲ್ಯಾನಿಂಗ್ ಏನಂದರೆ ನಾನು, ನೀನು, ರಮೇಶ ಮತ್ತು ಅಲ್ಲಿಂದ ಚಿನ್ನ ಕೂಡ ಬರ್ತಾನೆ. ನಾವೆಲ್ಲರೂ ನಮ್ಮ ಹೊಳೆ ಇದೆಯಲ್ಲ, ಕನ್ನರ್ಗುಂಡಿ ಹೊಳೆ, ಅಲ್ಲಿ ತುಂಬ ತುಂಬ ಮೀನು ಬಂದವಂತೆ. ಮೀನು ಹಿಡಿಯಕ್ಕೆ ಹೋಗೋಣ. ಬಾ, ಇದೇ ಪ್ಲ್ಯಾನಿಂಗ್. ನೀನು ಕೂಡ ಶಾಲೆ ಇದೆ ಅಂತ ಹೇಳ್ಕೊಂಡು ಬಾ. ನೀನು ತಿಂಡಿ ಗಿಂಡಿ ಆಮೇಲೆ ಮಾಡಂತೆ, ಈಗ ಲೇಟ್ ಆಗುತ್ತೆ. ನಾವಲ್ಲಿ ಹೋಟೆಲ್ನಲ್ಲಿ ತಿನ್ನೋಣ. ಬಾ, ಹೋಗೋಣ ಬೇಗ. ಏನು ಮೀನು ಹಿಡಿಯಕ್ಕೆ ಹೋಗೋದಾ? ನನಗೆ ಮೀನು ಹಿಡಿಯೋದು ಅಂದರೆ ತುಂಬಾ ಇಷ್ಟ. ಹೋದ್ಸಲಿ ನಾನು ದೊಡ್ಡ ಮೀನು ಹಿಡಿದಿದ್ದೆ, ಫಾರಂ ಮೀನು. ಈ ಸಲ ನಾನು ಗೌರಿ ಮೀನು ಹಿಡಿತೀನಿ. ಅಲ್ಲ ಕಣ್ರು, ಈ ಥರ ಎಲ್ಲ ಪ್ಲ್ಯಾನಿಂಗ್ ಮಾಡೋದಿದ್ರೆ ನಿನ್ನೆನೇ ಮಾಡಬೇಕಿತ್ತು. ನೀವು ನನಗೆ ಹೇಳಿಲ್ಲ ಯಾಕೆ? ನೀವು ಇಬ್ಬರೇ ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ನನಗೆ ಬೆಳಗ್ಗೆ ಮುಂಚೆ ಕಾಟ ಕೊಡ್ತಿದ್ದಾರಲ್ಲ. ನಾನು ನಿದ್ದೆ ಹಾಳಾಯ್ತಿರ್ಲಿ. ಇರಲಿ ಬಿಡಿರಿ, ನಾನು ಕೂಡ ಹೇಳ್ತೀನಿ ಶಾಲೆ ಇದೆ ಹೋಗ್ತೀನಿ ಅಂತ. ಅಜ್ಜಿ ಹತ್ರ ಅಮ್ಮನ ಹತ್ರ ಹೇಳ್ಕೊಂಡು ಬರ್ತೀನಿ. ಬನ್ನಿ ಹೋಗೋಣ. ಅಜ್ಜಿ, ಅದು ನಾನು ಮರೆತು ಬಿಟ್ಟಿದ್ದೆ ಕಣೆ ಅಜ್ಜಿ, ಇವತ್ತು ಶಾಲೆ ಇದೆ ಅಂತ. ಅದು ನಿನ್ನೆ ಹೇಳಿದ್ರು ಹೌದು, ನನಗೆ ನೆನಪಿರಲಿಲ್ಲ. ನಾನು ನಿದ್ದೆಯಲ್ಲಿ ಇದ್ದೆ ಅಲ್ಲ, ಅದಕ್ಕೆ ನನಗೆ ನೆನಪಿರಲಿಲ್ಲ ಕಣೆ ಅಜ್ಜಿ ಇವತ್ತು ಶಾಲೆ ಇದೆ ಅಂತ. ಸರಿ ಅಜ್ಜಿ, ಇವಾಗ ಲೇಟ್ ಆಗ್ತಿದೆ. ಗಂಟೆ ನೋಡು, 9:30 ಆಯಿತು. 10 ಗಂಟೆಗೆ ಬೆಲ್ ಹೊಡಿತಾರೆ. ನನಗೆ ಇವಾಗ ತಿಂಡಿ ಗಿಂಡಿ ಏನು ಬೇಡ, ನಾನು ಮುಖ ತೊಳ್ಕೊಂಡು ಹಿಂಗೆ ಸೀದಾ ಹೋಗ್ತೀನಿ. ಅದು ತಿಂಡಿ ಏನಿದೆ ಟಿಫನ್ ಕಟ್ಕೊಡು ಅಜ್ಜಿ, ನಾನು ಶಾಲೆಯಲ್ಲಿ ಹೋಗಿ ತಿಂತೀನಿ. ಇವಾಗ ಲೇಟ್ ಆಗ್ತಿದೆ ನನಗೆ, ನಾನು ಹೋಗ್ತೀನಿ ಅಜ್ಜಿ. ಏನು ತಿಂಡಿ ಮಾಡಲ್ವಾ? ಟಿಫನ್ ಕಟ್ಕೊಂಡು ಹೋಗೋದೇನು ಬೇಡ, ನೀನು ತಿಂಡಿ ಮಾಡಿಕೊಂಡೇ ಹೋಗು. ತಿಂಡಿ ಮಾಡ್ದಿಲ್ದೆ ನಾನು ಬಿಡಲ್ಲ ನಿನಗೆ. ನನ್ನ ಮಗನೇ, ಅದೆಷ್ಟಾದರೂ ಲೇಟ್ ಆಗಲಿ, ನಾನು ಮೇಸ್ಟ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಹಂಗೇನಾಗಲ್ಲ, ಒಂದು 10 ನಿಮಿಷ ಲೇಟ್ ಆಗಿದ್ರೆ. ತಿಂಡಿ ಮಾಡ್ಕೊಂಡೇ ಹೋಗಿ ನೀನು. ಅಯ್ಯಯ್ಯ, ಈ ಅಜ್ಜಿ ಮತ್ತೆ ಬಿಡಲ್ಲ, ತಿಂಡಿ ಮಾಡ್ಕೊಂಡೇ ಹೋಗ್ತೀನಿ. ಇಲ್ಲಾಂದ್ರೆ ಕಷ್ಟ ಆಗತ್ತೆ ಆಮೇಲೆ. ರಮೇಶ, ಪ್ರಮೋದ, ಬರ್ರೋ, ಒಳಗೆ ಬರ್ರೋ. ನಾನು ಒಂಚೂರು ತಿಂಡಿ ಮಾಡ್ಕೊಂಡು ಬರ್ತೀನಿ. ಇಲ್ಲಾಂದ್ರೆ ಈ ಅಜ್ಜಿ ಬಿಡಲ್ಲ ನನಗೆ ಇವತ್ತು. ಪರವಾಗಿಲ್ಲ ಕಣೋ, ತಿಂಡಿ ಮಾಡ್ಕೊಂಡೇ ಬಾ. ಅಲ್ಲ ಅಜ್ಜಿ, ಪುಟ್ರಂಗ ಅಜ್ಜಿ, ಏನು ತಿಂಡಿ ಏನು ಮಾಡಿದ್ದೀರಾ ಇವತ್ತು? ಸ್ಪೆಷಲ್ ಏನಿದೆ? ಸ್ಪೆಷಲ್ ಏನಿಲ್ಲ ಕಣ್ರೋ ಮಕ್ಕಳ್ರ, ಅದೇ ಅಕ್ಕಿ ರೊಟ್ಟಿ ಮಾಡಿದ್ದೆ. ಮತ್ತು ಈ ರಾಜು ಅಪ್ಪಾಜಿ ಇದ್ದಾರಲ್ಲ, ನಿನ್ನೆ ಕೋಳಿ ತೊಗೊಂಡು ಬಂದಿದ್ರು. ರತ್ನ ಕೋಳಿ ಸಾರು ಮಾಡಿದ್ದಾಳೆ. ನಿನ್ನೆ ರಾತ್ರಿ ಮಾಡಿದ ಕೋಳಿ ಸಾರಿತ್ತು, ಹಂಗಾಗಿ ನಾನು ಇವತ್ತು ಬೆಳಗ್ಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ. ಬನ್ನಿ ಮಕ್ಕಳ್ರ, ನೀವು ಕೂಡ ತಿನ್ನಿ. ಒಂದು ಎರಡು ರೊಟ್ಟಿ ತಿನ್ಕೊಂಡು ಹೋಗಿ ಬನ್ನಿ. ಅಕ್ಕಿ ರೊಟ್ಟಿ ಮತ್ತೆ ಕೋಳಿ ಸಾರ? ಸರಿ ಅಜ್ಜಿ, ನನಗೆ ಅಕ್ಕಿ ರೊಟ್ಟಿ ಮತ್ತೆ ಕೋಳಿ ಸಾರಂದರೆ ತುಂಬಾ ಇಷ್ಟ. ನಾನು ಕೂಡ ಸ್ವಲ್ಪ ತಿನ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ ಅಜ್ಜಿ. ಪ್ರಮೋದ, ಏನೋ ನೀನು ತಿನ್ಕೊಂಡು ಹೋಗ್ತಾನಂತೆ. ನಿನಗೆ ಒಂಚೂರು ನಾಚಿ ಇಲ್ಲ ಕಣ. ಎಲ್ಲಿ ನೋಡಿದ್ರು ತಿನ್ನೋದೇ ನಿನಗೆ ಬಕಾಸುರ ನನ್ನ ಮಗನೇ. ನನಗೆ ಹಸಿವು ಆಗ್ತಿದೆ ಕಣೋ. ಅಜ್ಜಿ ಕರೆದ್ರಲ್ಲ, ಅದಕ್ಕೆ ಹೇಳಿದ್ದು ನಾನು. ಇರಲಿ, ನಾವು ಕೂಡ ತಿಂತೀವಿ ಅಂತ. ಅವ್ರು ಕರೆದಿದ್ದಕ್ಕೆ ನಾನು ಹೇಳಿದೆ, ನಾನೇ ಕೇಳಿದ್ನ. ನನಗೆ ತುಂಬ ಹಸಿವು ಆಗ್ತಿದೆ. ಬೆಳಗ್ಗೆ ನಾನು ನಿನ್ನ ಗಡಿಬಿಡಿಯಲ್ಲಿ ಏನು ತಿಂದಿಲ್ಲ, ಬರೀ 4 ಚಪಾತಿ ಮತ್ತು ಸ್ವಲ್ಪ ಪಲ್ಯ ತಿಂದಿದ್ದಷ್ಟೇ, 2 ಪ್ಲೇಟ್. ಅದು ನನಗೆ ಎಲ್ಲೂ ಸಾಕಾಗಲ್ಲ ಕಣೋ. ಆಮೇಲೆ ಮೀನು ಹಿಡಿಯೋಕ್ಕೆ ಹೋದಾಗ ಮತ್ತೆ ಹಸಿವು ಆದರೆ ಎಲ್ಲಿ ಹೋಗೋದು? ಏನಾಗಲ್ಲ, ಬಾ ನೀನು ಬಾ. ಈ ರಾಜು ಜೊತೆ ಸೇರಿ ಒಂದು ಸ್ವಲ್ಪ ತಿನ್ಕೊಂಡು ಹೋಗೋಣ.
ಫ್ರೆಂಡ್ಸ್ ಇದರ ಮುಂದೆ ಏನಾಗತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ, ಪಾರ್ಟ್ 2 ನಲ್ಲಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಕಮೆಂಟ್ ಮಾಡಿ ಹೇಳಿ ನಿಮಗೆ ಯಾವುದು ಎಲ್ಲ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ. ಆಯ್ತಾ ಫ್ರೆಂಡ್ಸ್? ನಾವು ಸಿಗೋಣ ಮುಂದಿನ ಭಾಗದಲ್ಲಿ. ಟಾಟಾ.